ಇದನ್ನ ಕರೆಕ್ಟಾಗಿ ಹಿಂಗೆ ಮಧ್ಯ ಭಾಗಕ್ಕೆ ಮಾಡ್ಕೋಬೇಕು. ಇದು ಸ್ವಲ್ಪ ನೋಡಿ ಹೈಟ್ ಆಗಿ ಕಾಣಿಸುತ್ತೆ, ಹಾಗಾಗಿ ಇದನ್ನ ಇಟ್ಕೋತಾ ಇದ್ದೀನಿ. ಕುಂಕುಮೆಲ್ಲ ಇಟ್ಟು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ವಿವರ್ಸ್ ಎಲ್ಲ ಕೇಳಿದ್ರಿ ಕಳಸದ ಬಿಂದಿಗೆಗೆ ಕೋಲು ಕಟ್ಟದೆ ಸೀರೆ ಉಡ್ಸೋದು ಹೇಗೆ ಅಂತ. ಇದಿಷ್ಟು ಕಳಸದ ಒಳಗಡೆ ಹಾಕುವಂತ ವಸ್ತುಗಳು. ಒಂದು ಈ ಬಿಂದಿಗೆ ಕೂಡ ಪೂರ್ತಿಯಾಗಿ ಕವರ್ ಆಗುತ್ತೆ. ನನಗೆ ಅಭ್ಯಾಸ ತಪ್ಪು ಹೋಗಿರೋದ್ರಿಂದ ಹೆಂಗು ಸುಮಾರಾಗಿ ಉಡ್ಸಿದ್ದೀನಿ. ಈಗ ಹೇಗೆ ಕಾಣ್ತಾ ಇದೆ ಅಂದ್ರೆ ಕೂತ್ಕೊಂಡು ನರಿಗೆನ ಅರಗಿಸ್ಕೊಂಡಿರೋ ಆ ತರ ಕಾಣಿಸುತ್ತೆ. ಲೈಕ್ ನಾನು ಇದನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಮತ್ತೆ ಬೇರೆಯವರಿಗೆ ಹಾಕೊಳ್ಳೋದಕ್ಕೂ ಕೂಡ ಕೊಡೋದಿಲ್ಲ. ಈ ಅರಿಶಿನ ಕೊಂಬನ ಹಾಗೆ ಎತ್ತಿಟ್ಕೋಬಹುದು. ವಿಳ್ಯದೆಲೆನ ಚೆನ್ನಾಗಿ ಬಲ್ತಿರುವಂತ ಎಲೆ ತಗೊಳ್ಳಿ, ಅದನ್ನ ಚಕ್ರ, ಲಕ್ಷ್ಮೀ ಕವಡೆ, ಮತ್ತೆ ಶ್ರೀಫಲ, ಗುಲಗಂಜಿ, 6 ಲವಂಗ, 33 ಕಾಯಿ, ಇದು ದೇವಿಗೆ ಹುಡಿ. ಈ ತರ ಇದಿಷ್ಟನ್ನು ಒಂದು ಸೆಟ್ ಮಾಡಿ ಇಡಬೇಕು. ಇಲ್ಲ ಅಂದ್ರೆ ಕಾಯಿನ್ ಕೂಡ ಇಟ್ಕೋಬಹುದು. ಇದು ಕುಂಕುಮಾರ್ಚನೆ ಮಾಡೋದಕ್ಕೆ. ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಕ್ಕೆ ಹೋಗ್ಬಿಡಿ. ಹಿಂದೂ ಯಾವಾಗಲೂ ಅಷ್ಟೇ ಪೂಜೆಗೆ ಮತ್ತೆ ಮುಹೂರ್ತಕ್ಕೆ ಆದ್ಯತೆ ಕೊಡಿ. ನಾವು ಎಲ್ಲರೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ವಿಡಿಯೋನ ಇಷ್ಟು ಮಟ್ಟ ಮಾಡೋದಕ್ಕೆ ಸಾಧ್ಯ ಆಯಿತು. ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ. ಕಳಸಾನ ಯಾವ ರೀತಿ ಕೂರಿಸ್ಬೇಕು, ಯಾವ ರೀತಿ ಅಲಂಕಾರ ಮಾಡಬೇಕು, ಸೀರೆ ಹೇಗೆ ಉಡಿಸ್ಬೇಕು, ಹಾಗೆ ತಟ್ಟೆಗಳೆಲ್ಲ ಹೇಗೆ ಜೋಡಿಸ್ಬೇಕು ಅನ್ನೋವಂಥ ಡೆಮೋ ವಿಡಿಯೋನ ತೋರಿಸ್ತಾ ಇದ್ದೀನಿ. ನಾನು ಕೂಡ ಇವತ್ತು ಆಷಾಢ ಶುಕ್ರವಾರ, 3ನೇ ಶುಕ್ರವಾರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಮತ್ತು ದೇವಿಗೆ ಮಡ್ಲಕ್ಕೆಲ್ಲ ಕೊಡಬೇಕಿತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಹೇಗೂ ಇಬ್ಬರು ರೆಡಿಯಾಗಿದ್ದೀವಲ್ಲ ಅಂಥೇಳಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ವಾತಿ ಇಬ್ಬರೂ ಗ್ರೀನ್ ಸ್ಯಾರಿನೇ ಹಾಕ್ಕೊಂಡಿದ್ದೀವಿ. ಸೇಮ್ ಟು ಸೇಮ್ ಗ್ರೀನ್ ಸ್ಯಾರಿನೇ ಹಾಕ್ಕೊಂಡಿದ್ದೀವಿ. ಇಶನು ಗ್ರೀನ್ ಕಲರೇ ಲಂಗ ಬ್ಲೌಸ್ ಹಾಕ್ಕೊಂಡಿಲ್ಲ. ಆ ವಿಡಿಯೋ ಶೇರ್ ಮಾಡಿದಾಗ ನೀವು ನೋಡ್ಬೋದು. ಈಗ ಆಲ್ಮೋಸ್ಟ್ ಎಲ್ಲರನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೇ ಸಿಂಪಲಾಗಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಕಳಸ ಯಾವ ಥರ ನಾವು ಕೂರಿಸ್ಬೇಕು, ಯಾವ ರೀತಿ ಸೀರೆ ಉಡಿಸ್ಬೇಕು, ರೆಡಿ ಮಾಡಬೇಕು, ಹಾಗೆ ಯಾವ ಥರ ಪೂಜೆ ಮಾಡಬೇಕು, ಮಂತ್ರ ಹೇಳ್ಕೊಂಡು ಯಾವ ಥರ ಪೂಜೆ ಮಾಡಬೇಕು, ಕಂಪ್ಲೀಟಾಗಿ ನೀವು ಹಬ್ಬ ಯಾವ ಥರ ಮಾಡಬೇಕು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಜಾಗದಲ್ಲೇ ಇವಾಗ ಲಕ್ಷ್ಮೀ ಕೂರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಕಂಫರ್ಟಬಲ್ ಆಗಿದೆ. ಯಾಕಂದರೆ ಇವಾಗ ಅದು ಸ್ಟೆಪ್ ಬೈ ಸ್ಟೆಪ್ಸ್ ಮಾಡೋದಕ್ಕೆ ಅಷ್ಟೊಂದು ಹೈಟ್ ಬೈ ಹೈಟ್ ಇರುವಂಥ ಟೇಬಲ್ಗಳಿಲ್ಲ. ಹಾಗಾಗಿ ಈ ಜಾಗದಲ್ಲಿ ಲಕ್ಷ್ಮೀ ಕೂರಿಸಿದ್ರೆ ಕೆಳಗಡೆ ಒಂದೆರಡು ಮಣೆ ಇಟ್ಕೊಂಡು ತಟ್ಟೆ ಎಲ್ಲ ಜೋಡಿಸೋದು ಸರಿ ಹೋಗುತ್ತೆ ಅಂತೇಳಿ ಈ ಜಾಗದಲ್ಲಿ ಮಾಡ್ತಾ ಇದ್ದೀನಿ. ಈಗ ಕೃಷ್ಣನ ಆ ಕಡೆಗೆ ಶಿಫ್ಟ್ ಮಾಡ್ತೀನಿ. ಈಗ ನಾವು ಯಾವ ಜಾಗದಲ್ಲಿ ಲಕ್ಷ್ಮಿ ಕೂರಿಸ್ಬೇಕೋ ಅದನ್ನ ಫಸ್ಟ್ ನೋಡ್ಕೊಂಡ್ರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿನೇ ನಾವು ಲಕ್ಷ್ಮಿನ ಕೂರಿಸ್ಬೇಕು. ನೀವು ದೇವ್ರ ಮೇಲಾದ್ರೂ ಕೂರಿಸಿ ಅಥವಾ ಹೊರಗಡೆ ಹಾಲ್ನಲ್ಲಾದ್ರೂ ಕೂರಿಸಿ ಆ ಜಾಗ ನೋಡ್ಕೊಂಡು ಕೂರಿಸ್ಬೇಕಾಗತ್ತೆ. ಮತ್ತೆ ಆದಷ್ಟು 3 ಸ್ಟೆಪ್ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಒಂದೇ ಸ್ಟೆಪ್ ಇರಲಿ. ಟೇಬಲ್ ಏನಾದ್ರೂ ದೊಡ್ಡದಾಗಿ ಇಡ್ತೀರಾ ಅಂತಂದ್ರೆ ಅದ್ರ ಮೇಲೆ ಒಂದು ಮಣ್ಣೆ ಇಟ್ಟು ಲಕ್ಷ್ಮಿ ಕೂರಿಸಿ ಅದ್ರ ಸುತ್ತ ತಟ್ಟೆ ಜೋಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಾ ಅಂದ್ರೆ 3 ಸ್ಟೆಪ್ ಮಾಡಿ ಒಳ್ಳೇದು. ಇವಾಗ ಫಸ್ಟ್ ಆ ಜಾಗನ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಮಡಿ ವಸ್ತ್ರ ಹಾಕಿದ್ದೀನಿ. ಅದಾದ್ಮೇಲೆ ಒಂದು ಪೀಠ ಇಟ್ಕೋಬೇಕು. ನೀವು ಎಷ್ಟು ಹೈಟ್ ಅಲ್ಲಿ ಇಟ್ಕೋತೀರೋ ಅಷ್ಟು ಹೈಟ್ ಇಂದು ಪೀಠ ಇಟ್ಕೊಳ್ಳಿ. ಅದ್ರ ಮೇಲೆ ಫಸ್ಟ್ ರಂಗೋಲಿನ ಹಾಕ್ಬೇಕು. ಅದನ್ನ ಇಟ್ಕೊಂಡು ಸ್ವಲ್ಪ ಹೈಟ್ ಕಾಣಿಸುತ್ತಲ್ವಾ. ಮಾಡಿಲ್ಲ ಈಗ ನಾನು ಒಂದೇ ಲಿಂಗ ಇಡ್ತಾ ಇರೋದ್ರಿಂದ ಇದು ಸ್ವಲ್ಪ ನೋಡಿ ಹೈಟ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನೇ ಇಟ್ಕೋತಾ ಇದ್ದೀನಿ. ಈ ಪೀಠ ಇಟ್ಕೊಂಡು ಇದ್ರ ಮೇಲೆ ಒಂದು ಅಷ್ಟದಳ ಪದ್ಮ ಅಥವಾ ಸ್ವಸ್ತಿಕ್ ರಂಗೋಲಿನ ಹಾಕೋಬೇಕು. ಈ ಪೀಠಗಳನ್ನು ನಾನು ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ ನೋಡಿ, ಅಂಥ ಕಡೆನೇ ತೊಗೊಂಡಿದ್ದು. ಹಬ್ಬದ ಟೈಮ್ ಆಗಿರೋದ್ರಿಂದ ಎಲ್ಲ ಕಡೆ ಮಾರ್ತಾ ಇರ್ತಾರೆ. ನೋಡಿ ತೊಗೊಳ್ಳಿ, ಒಂದ್ಸಲ ತೊಗೊಂಡ್ರೆ ಪ್ರತಿ ವರ್ಷ ಉಪಯೋಗಕ್ಕೆ ಬರುತ್ತೆ. ಪೀಠ ಇಟ್ಟಾದ್ಮೇಲೆ ರಂಗೋಲಿ ಹಾಕಾದ್ಮೇಲೆ ಅಲ್ಲಿಗೆ ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಯಾಕಂದ್ರೆ ನಾವೀಗ ದೇವಿನ ಕೂರ್ಸೋದಕ್ಕೆ ಆಸನವನ್ನ ರೆಡಿ ಮಾಡಿದ್ದೀವಿ. ಹಂಗಾಗಿ ಆಸನಕ್ಕೆ ನಮಸ್ಕಾರ ಮಾಡ್ಕೋಬೇಕು. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು. ಇವಾಗ ಈ ಪೀಠದ ಮೇಲೆ ಒಂದು ಪ್ಲೇಟ್ ನ ಇಡಬೇಕು. ಪ್ಲೇಟ್ ಆದ್ರೂ ಇಡಬಹುದು ಅಥವಾ ಬಾಳೆ ಎಲೆನ ಹಾಕಿ ಅದ್ರ ಮೇಲೆ ಅಕ್ಕಿನ ಹಾಕಿ ಕಳಸನ ಕೂರಿಸಬಹುದು. ನಾನಿಲ್ಲಿ ಒಂದು ಪ್ಲೇಟ್ ನ ಇಟ್ಕೋತಾ ಇದ್ದೀನಿ, ತಾಮ್ರದ ಪ್ಲೇಟು. ಇದರಲ್ಲಿ ಅಕ್ಕಿನ ಹಾಕಿ ಶ್ರೀಮ್ ಅಂತ ಬರಿಬೇಕು. ನಾವು ಪ್ಲೇಟ್ ಇಟ್ಟಾದ್ಮೇಲೆ ಪ್ಲೇಟ್ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ ಅರಿಶಿನ, ಕುಂಕುಮ, ಒಂದು ಸ್ವಲ್ಪ ಅಕ್ಷತೆ ಮತ್ತೆ
ಹೂವು, ಕೆಂಪು ಹೂವು, ಬಿಳಿ ಹೂವನ್ನು ಹಾಕ್ಬೋದು, ಬಿಲ್ವ ಪತ್ರೆ ಇದ್ರೆ ಹಾಕ್ಬೋದು ಅಥವಾ ತುಳಸಿ. ಇದು ಕಳಸ ಸ್ಥಾಪನೆ ಮಾಡೋದಕ್ಕೆ ನಾವು ಈ ರೀತಿ ಹಾಕಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಬಾಳೆ ಎಲೆನಾದ್ರೂ ಇಟ್ಕೋಬಹುದು ಅಥವಾ ಈ ತರ ಒಂದು ತಾಮ್ರ, ಹಿತ್ತಾಳೆ, ಬೆಳ್ಳಿ ತಟ್ಟೆನೂ ಕೂಡ ಇಟ್ಟು ಅದರಲ್ಲಿ ಅಕ್ಕಿ ಹಾಕಿ ಕಳಸನ ಕೂರಿಸ್ಬೋದು. ಕಳಸನ ಇದರಲ್ಲಿ ಸ್ಥಾಪನೆ ಮಾಡಿದೀವಿ. ಮತ್ತೆ ವಿವರ್ಸ್ ಎಲ್ಲ ಕೇಳಿದ್ರಿ, ಕಳಸದ ಬಿಂದಿಗೆಗೆ ಕೋಲ್ ಕಟ್ಟದೆ ಸೀರೆ ಉಡ್ಸೋದು ಹೇಗೆ ಅಂತ. ಕೋಲ್ ಕಟ್ಟದೆ ಸೀರೆ ಉಡ್ಸಿದ್ರೆ ನಮಗೆ ಶೋಲ್ಡರ್ ತರ ಸಪೋರ್ಟ್ ಸಿಗಲ್ಲ. ಹಾಗಾಗಿ ಸೀರೆ ಉಡ್ಸೋದಾದ್ರೆ ಕೋಲ್ ಕಟ್ಟಲೇಬೇಕು. ಅಥವಾ ಈ ತರ ಬಿಂದಿಗೆ ಏನಾದ್ರು ಇಟ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ, ಕೋಲ್ ಕಟ್ಟದೆ ಹಾಗೆ ಸೀರೆ ಉಡಿಸ್ಬೋದಾ ಅಂತ. ಇದಿಷ್ಟು ಕಳಸದ ಒಳಗಡೆ ಹಾಕುವಂಥ ವಸ್ತುಗಳು. ಒಂದು ಕಾಯಿನ್ ಇಟ್ಕೋಬೇಕು, 5 ರೂಪಾಯಿ, 10 ರೂಪಾಯಿದು ಅಥವಾ ಬೆಳ್ಳಿ ಕಾಯಿನ್ ಅಥವಾ ತಾಮ್ರದ ಕಾಯಿನ್ ಯಾವುದಾದ್ರೂ ಪರವಾಗಿಲ್ಲ. ಒಂದು ಕಾಯಿನು, ಒಂದು ಸ್ವಲ್ಪ ಹೂವು, ಮತ್ತು ಲಾವಂಚ ಬೇರು, ಮತ್ತು ಒಂದು ಗುಂಡಡಿಕೆ, ಇದು ಪಚ್ಚಕರ್ಪೂರ, ಒಂದು ಸ್ವಲ್ಪ ಪಚ್ಚಕರ್ಪೂರ, ಅರಿಶಿನ, ಕುಂಕುಮ, ಒಂದು ಸ್ವಲ್ಪ ಗೋಮೂತ್ರ ಕೂಡ ಹಾಕೋಬೋದು. ಇದಿಷ್ಟು ಕಳಸದ ಒಳಗಡೆ ಹಾಕಬೇಕಾಗಿರುವಂಥ ವಸ್ತುಗಳು. ಫಸ್ಟು ಅರಿಶಿನ, ಕುಂಕುಮ, ಕಾಯಿನು, ಅಡಿಕೆ, ಒಂದು ಸ್ವಲ್ಪ ಹೂವು, ದೇವಿನ ಪ್ರಾರ್ಥನೆ ಮಾಡಿಕೊಂಡು ಹೂವು ಹಾಕಿ, ಇಲ್ಲ ಅಂದರೆ ಬಿಲ್ವಪತ್ರೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಮತ್ತು ಲಾವಂಚ ಬೇರು. ಅದಾದಮೇಲೆ ಒಂದೇ ಒಂಚೂರು, ಒಂದು ಚಿಟಿಕೆಯಷ್ಟು ಪಚ್ಚಕರ್ಪೂರ ಇದನ್ನು ಒಳಗಡೆ ಹಾಕಬೇಕು. ಇದನ್ನು ಹಾಕಿ ಮೊದಲು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೋಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಕೊಂಡು ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡಿಕೊಂಡು ಆಮೇಲೆ ಗಂಗೆ ಮಂತ್ರನ ಹೇಳ್ಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಅಂದ್ರೆ ಕಳಸದ ಬಿಂದಿಗೆ ಒಳಗಡೆ ಆ ವಸ್ತುಗಳನ್ನೆಲ್ಲ ಹಾಕಾಯ್ತು. ಆಮೇಲೆ ನಾವು ಆವಾಹನೆ ಮಾಡ್ಬೇಕು. ಯಾಕಂದ್ರೆ ಸೀರೆ ಉಡಿಸುವಾಗೆಲ್ಲ ಸ್ವಲ್ಪ ಕರ್ಲಿಸ್ತೀವಲ್ವಾ, ಬಿಂದಿಗೆ ಎಲ್ಲ ಹಿಂಗೆ ಅಲಗಾಡುತ್ತೆ. ಹಂಗಾಗಿ ಸೀರೆ ಉಡಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಒಂದು ಮಹಾಲಕ್ಷ್ಮಿನ ಆವಾಹನೆ ಮಾಡ್ಕೋಬೇಕು, ಅಲಂಕಾರ ಎಲ್ಲ ಮುಗಿದ್ಮೇಲೆ. ನೋಡಿ, ಸೀರೆನ ಈಗ ನಾನು ಇದೇ ತರ ಹೆಂಗೆ ನರಿಗೆ ತೆಗೆದು ಇಟ್ಟಿದ್ದೀನೋ, ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ನಲ್ಲ, ಈ ರೀತಿ ನರಿಗೆ ತೆಗೆದು ಇಟ್ಟಿರ್ತೀನಿ. ಈಗ ಇದು ನಮಗೆ ಸೆರಗಿಗೆ ಇದನ್ನ ಕರೆಕ್ಟಾಗಿ ಹಿಂಗೆ ಮಧ್ಯ ಭಾಗಕ್ಕೆ ಮಾಡ್ಕೋಬೇಕು. ಈ ಸೆರಗನ್ನ ಈ ತರ ಬಲಭಾಗಕ್ಕೆ ಹಾಕಬೇಕು. ಬೇಕಲ್ವಾ ಈಗ? ನೋಡಿ, ಈ ನೆರಿಗೆನ ಕೋಲ್ ಕಟ್ಟದೆ ಸೀರೆ ಉಡಿಸ್ಬೇಕು ಅನ್ನೋ ತರ ಇದೆ. ಈ ತರ ಬಿಂದಿಗೆಗಳು ನಿಮ್ಗೆ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಮೇಲ್ಗಡೆಗೆ ಹಾಕೋಬೇಡಿ ಪಿನ್ ಅನ್ನ. ನೋಡಿ, ಈ ತರ ಕೆಳಗೆ ಎಳೆದು ಇಲ್ಲಿ ಪಿನ್ ಹಾಕೊಳ್ಳಿ. ಈ ತರ ಈಗ ನಿಮ್ಗೆ ನೋಡಿ, ಇದು ಸ್ವಲ್ಪ ಹಿಂಗೆ ಸಪೋರ್ಟ್ ಸಿಗುತ್ತೆ. ಈಗ ಇಲ್ಲಿಗೆ ಒಂದು ಸಪೋರ್ಟ್ ತಗೊಂಡು ಪಿನ್ ಹಾಕೊಳ್ಳಿ. ಅದಾದ್ಮೇಲೆ ಈ ಸೆರಗನ್ನ ಈ ತರ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಒಂದು ಸೆರಗನ್ನ ಈ ತರ ಹಾಕೊಂಡಿರೋ ತರ ಹೀಗೆ ನೋಡಿ, ಈ ಬಿಂದಿಗೆ ಕೂಡ ಪೂರ್ತಿಯಾಗಿ ಕವರ್ ಆಗುತ್ತೆ. ಕೆಲವರೆಲ್ಲ ಬಟ್ಟೆ ಪಿನ್ಗಳನ್ನೂ ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಈಗ ನಮ್ಮಗಳಿಗೆ ಈ ರೀತಿ ನಾರ್ಮಲಾಗಿ ಅಲಂಕಾರ ಮಾಡುವಂಥವ್ರಿಗೆ ಖಂಡಿತವಾಗ್ಲೂ ಅದೆಲ್ಲ ಬರೋದಿಲ್ಲ. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರ್ಗಾದರೆ ಒಂದು ಐಡಿಯಾದ ಮೇಲೆ ದಾರಗಳನ್ನ ಉಪಯೋಗಿಸ್ಕೊಂಡು, ಅಂದರೆ ದಾರ ಕಟ್ಟಿ ಸೀರೆ ನೆರಿಗೆ ಮಾಡಿ ಉಡಿಸ್ಬಿಡ್ತಾರೆ. ದೇವಸ್ಥಾನದಲ್ಲೆಲ್ಲ ಅಮ್ಮನವ್ರಿಗೆ ಅಲಂಕಾರ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಪುರೋಹಿತರೆಲ್ಲ, ಈಗ ನಾವು ಗೃಹ ಪ್ರವೇಶ ಟೈಮಲ್ಲೂ ನೋಡಿರ್ತೀವಿ, ಆ ರೀತಿ ಎಲ್ಲ ಮಾಡ್ತಾರೆ. ಬಟ್ ನಮ್ಮಗಳಿಗೆ ವರ್ಷಕ್ಕೊಂದ್ಸಲಿ ಈ ರೀತಿ ಅಲಂಕಾರ ಮಾಡೋರಿಗೆ ಖಂಡಿತ ಅದು ಕಷ್ಟ ಆಗುತ್ತೆ. ಆದರೆ ಬ್ಲೌಸ್ ಪೀಸ್ನಲ್ಲಿ ನಾವು ಉಡಿಸೋದಾದರೆ ಒಂದೇ ಒಂದು ಪಿನ್ ಇದ್ದರೆ ಸಾಕು, ನೀಟಾಗಿ ಉಡಿಸ್ಬಹುದು. ಅದು ನನಗೆ ಈಸಿ ಅನಿಸುತ್ತೆ. ಹೇಗೋ ಸುಮಾರಾಗಿ ನಾನೀಗ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದೀನಿ.
ನನಗೆ ಸೀರೆ ಉಡಿಸೋ ಅಭ್ಯಾಸ ತಪ್ಪೋಗ್ಬಿಟ್ಟಿದೆಯಲ್ಲ, ಸುಮಾರು ವರ್ಷನೇ ಆಯಿತು. ಬ್ಲೌಸ್ ಪೀಸಲ್ಲೇ ಉಡಿಸಿ ರೂಢಿಯಾಗಿದೆ. ಈಗ ಕೋಲು ಕೂಡ ಕಟ್ಟದೆ, ಸಿಂಪಲಾಗಿ ಮತ್ತೆ 2 ಬಿಂದಿಗೆ ಇಡದೆ, ಒಂದೇ ಬಿಂದಿಗೆನಲ್ಲಿ ಕೋಲನ್ನು ಕೂಡ ಕಟ್ಟದೆ ಯಾವ ಥರ ಉಡಿಸ್ಬೇಕು ಅಂತ ಕೇಳಿದ್ರಲ್ಲ, ನೋಡಿ ಈ ರೀತಿ ಉಡಿಸ್ಬೋದು. ಸ್ವಲ್ಪ ಹೈಟ್ ಆಗಿರೋ ಪೀಠ ಇಟ್ಕೊಂಡು ಅದ್ರ ಮೇಲೆ ಈ ಥರ ಬಿಂದಿಗೆ ಇಟ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಈಗ ಹೇಗೆ ಕಾಣ್ತಾ ಇದೆ ಅಂದರೆ, ಕೂತ್ಕೊಂಡು ನರಿಗೆನ ಅಡಿಸ್ಕೊಂಡಿರೋ ಆ ಥರ ಕಾಣಿಸುತ್ತೆ. ಲಕ್ಷ್ಮಿ ಯಾವಾಗಲೂ ಅಷ್ಟೇ ಕೂತ್ಕೊಂಡಿರೋ ಥರನೇ ಇರಬೇಕು. ಹಾಗಾಗಿ ಸದ್ಯಕ್ಕೆ ಈ ಥರ ಉಡಿಸಿದ್ದೀನಿ. ಇವಾಗ ಒಡವೆಗಳೆಲ್ಲ ಹಾಕೋಬೇಕು. ಇದು ನಾನು ವರಮಹಾಲಕ್ಷ್ಮಿಗೆ ಅಂತಾನೆ ಸಪ್ರೇಟಾಗಿ ಇಟ್ಟಿರುವಂಥ ಒಡವೆ. ಇದು ಆರ್ಟಿಫಿಷಿಯಲ್ಲೇನೆ. ನಾನು ಇದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ, ಮತ್ತು ಬೇರೆಯವ್ರಿಗೆ ಹಾಕೊಳ್ಳೋದಕ್ಕೂ ಕೂಡ ಕೊಡೋದಿಲ್ಲ. ಲಕ್ಷ್ಮಿ ಮಾತ್ರನೇ ಹಾಕೋದು, ಮತ್ತು ಬೇರೆ ಬೇರೆ ಹಬ್ಬ ಟೈಮಲ್ಲಿ ಕಳ್ಸಕ್ಕೆ ಹಾಕಿರ್ತೀನಿ. ಹಾಗಾಗಿ ಆರ್ಟಿಫಿಷಿಯಲ್ ಹಾಕ್ಬೋದಾ ಅಂತೆಲ್ಲ ಕೇಳಕ್ಕೆ ಹೋಗ್ಬಿಡಿ. ದೇವರಿಗೆ ಸಪ್ರೇಟಾಗಿ ಇಟ್ಟಿರ್ತೀವಲ್ಲ, ಏನು ತೊಂದರೆ ಇಲ್ಲ, ಹಾಕ್ಬೋದು. ಇದ್ರ ಜೊತೆಗೆ ಒಂದು ಸಣ್ಣದಾದ್ರೂ ಚಿನ್ನದ್ದು ಚೈನು, ಕಿವಿ ಓಲೆ ಅದೆಲ್ಲ ಹಾಕಿರ್ತೀನಲ್ವಾ, ಹಂಗಾಗಿ ಈ ಥರದ್ದು ಹಾಕ್ತಾ ಇದ್ದೀನಿ. ತುಂಬ ವರ್ಷ ಆಗಿದೆ ನಾನು ಇದನ್ನು ತಗೊಂಡು. ಹಬ್ಬ ಆದಮೇಲೆ ಇದೇ ಥರ ಕವರಲ್ಲಿ ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಹಾಗಾಗಿ ಪಾಲಿಶ್ ಎಲ್ಲ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿ ನಾವು ಹಾಕಬೇಕಾಗಿರುವಂಥದ್ದು ಮಾಂಗಲ್ಯ. ಇನ್ನು ನೀವು ಕಳ್ಸಕ್ಕೆ ಮಾತ್ರ ಮಾಂಗಲ್ಯ ಹಾಕ್ತಾ ಇರ್ತೀರಲ್ವ, ಈ ರೀತಿ ಲಕ್ಷ್ಮಿ ಕೂರಿಸಿದಾಗ ಒಂದು ಅರಿಶಿನ ಕೊಂಬು ಮಾಡ್ಕೊಳ್ಳಿ. 9 ಎಳೆ ದಾರ ತಗೊಂಡು ಒಂದು ಅರಿಶಿನ ಕೊಂಬನ್ನು ಈ ಥರ ತಗೊಂಡು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅದನ್ನು ದೇವಿಗೆ ಹಾಕ್ಬೋದು. ಹಬ್ಬ ಆಗಿ ಇದನ್ನು ವಿಸರ್ಜನೆ ಮಾಡ್ತಿರಲ್ಲ, ಆಗ ಈ ಅರಿಶಿನ ಕೊಂಬನ್ನ ಹಾಗೆ ಎತ್ತಿಟ್ಕೋಬಹುದು, ಅಥವಾ ತುಳಸಿ ಗಿಡದ ಪಾಟ್ಗೆ ಕೂಡ ಹಾಕ್ಬೋದು. ಈಗ ಇದಿಷ್ಟನ್ನು ಸ್ಟೆಪ್ಸು ಆಯಿತು. ಪೀಠ ಇಟ್ವಿ, ಅಕ್ಕಿ ಇಟ್ವಿ, ಕಳಸ ಇಟ್ವಿ, ಮತ್ತೆ ಸೀರೆನೂ ಕೂಡ ಉಡಿಸಿದ್ವಿ, ಒಡವೆನೂ ಹಾಕಾಯ್ತು. ಕಳಸದ ಎಲೆ ಇಟ್ಟು ತೆಂಗಿನಕಾಯಿ ಇಟ್ಟು ಮೊಗಸಿರಿನ ಹಾಕಬೇಕು. ಕಳಸಕ್ಕೆ 5 ವಿಳ್ಯದೆಲೆ ಹಾಕ್ಬೋದು. ವಿಳ್ಯದೆಲೆ ಜೊತೆಗೆ ಮಾವಿಂದು ಚಿಗುರು ಬರುತ್ತೆ ನೋಡಿ, ತುದಿ ಇರುತ್ತಲ್ಲ, ಕುಚ್ಚು ಥರ, ಅದರಲ್ಲಿ 5 ಎಲೆ 9 ಎಲೆ ಇರೋ ಥರದನ್ನು ತೊಗೊಂಡು ಅದನ್ನು ಇಡ್ಬೋದು. ಅಥವಾ ಬರೀ ವಿಳ್ಯದೆಲೆ ಇಡ್ಬೋದು, ಬರೀ ಮಾವಿನ ಎಲೆ ಇಡ್ಬೋದು, ಅಥವಾ ಎರಡನ್ನೂ ಕೂಡ ಸೇರಿಸಿ ಇಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ವಿಳ್ಯದೆಲೆನ ಚೆನ್ನಾಗಿ ಬಲ್ತಿರುವಂಥ ಎಲೆ ತಗೊಳ್ಳಿ, ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ಬೇಕು. ನಾವು ಮೊಗಸಿರಿ ಎಲ್ಲ ಆಮೇಲೆ ಇಡಕ್ಕೆ ಶುರು ಮಾಡಿದ್ದು. ಮೊದಲು ಬರೀ ತೆಂಗಿನಕಾಯಿ ಕಳಸ ಇಡ್ತಾ ಇದ್ದು. ಹಾಗಾಗಿ ತೆಂಗಿನಕಾಯಿಗೂ ಕೂಡ ಅರಿಶಿನ ಕುಂಕುಮನ ಹಚ್ಚಬೇಕು ಮೊದಲಿಗೆ. ಇವಾಗ ಮೊಗಸಿರಿನ ಧಾರಣೆ ಮಾಡಬೇಕು. ನೀವು ಲಕ್ಷ್ಮಿನ ಎಷ್ಟು ಎತ್ತರದಲ್ಲಿ ಕೂರಿಸಿದ್ದೀರಾ ಅದನ್ನು ನೋಡಿಕೊಂಡು ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಳ್ಳಿ. 5 ಎಳೆ ಅಥವಾ 8 ಎಳೆ ಅಥವಾ 3 ಎಳೆ ಕೂಡ ಹಾಕ್ಬೋದು. ನೋಡಿ ಈ ರೀತಿ ಮಾಡಿಕೊಂಡು ಅದನ್ನು ಒಂದು ರೌಂಡ್ ಸುತ್ತಬಿಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಈ ರೀತಿ ಹಾಕ್ಕೊಳ್ಳಿ. ನೀವು ಹೂವಿನ ಅಲಂಕಾರ ಯಾವ ರೀತಿ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ಗೆಜ್ಜೆ ವಸ್ತ್ರನ ಹಾಕ್ಬೋದು. ಈ ರೀತಿ ಹಾಕುವಾಗ ಮೇಲ್ವಸ್ತ್ರ ಅಂಥೇಳಿ ಇನ್ನೂ 2 ಪೀಸ್ ಗೆಜ್ಜೆ ವಸ್ತ್ರನ ಅಂದರೆ ಅಥವಾ ಹತ್ತಿ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ಸೇರಿಸಿ ಇಡಬೇಕು. ಆಮೇಲೆ ಹೂವಿನ ಅಲಂಕಾರ, ಹೂಗಳು ಸ್ವಲ್ಪ ಹಾಕಿದ್ರೂ ಕೂಡ ಸಾಕು, ಆದರೆ ಒಳ್ಳೆ ಫ್ರೆಶ್ ಆಗಿರೋವಂಥ ಹೂಗಳನ್ನ ತಗೊಳ್ಳಿ. ಚೆನ್ನಾಗಿ ಕಾಣ್ತೈತೆ. ಅದು ಆಸೋಳ ಎತ್ಕೊಂಡ್ಬಂದಿಲ್ಲ, ಶಿವಪ್ಪನ ತಲೆ ಮೇಲೆ ಐತಲ್ಲ, ಅದು ಎತ್ಕೊಬರಲ್ಲ. ಕೊಡಪ್ಪ ಒಂದು ಸ್ವಲ್ಪ ಹೊತ್ತು ಪ್ರೀತಿಯಿಂದಲೇ ಕೊಡುತ್ತೆ. ನೀವು ತಗೊಂಡೋಗವ ತಾಯಿ. ಹಾಂ, ನೀವೇ ಇಟ್ಟಿದ್ದೀನಿ. ಆಮೇಲೆ ಈಗ ಎತ್ತಿ. ಹಾಂ, ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಈಗ ಚಿಕ್ಕದಾಗೈತೆ. ಕಳಸದ ಅಲಂಕಾರ ಕಂಪ್ಲೀಟಾಗಿ ಮುಗ್ದಿದೆ. ಈ ರೀತಿ ಮೇಲ್ಗಡೆಯಿಂದ ರೆಡಿ ಮಾಡ್ಕೊಂಡು ಬರಬೇಕು. ಮೊದಲಿಗೆ ನಾವು ತಟ್ಟೆಲ್ಲ ಜೋಡಿಸ್ಬಿಟ್ರೆ ಕಳಸ ರೆಡಿ ಮಾಡೋದಕ್ಕಾಗಲ್ಲ. ಈ ಪೀಠದ ಬಗ್ಗೆ ಕೂಡ ಶಾರ್ಟ್ಸ್ ವಿಡಿಯೋದಲ್ಲಿ ಕೇಳಿದ್ರಿ ನೋಡಿ. ಈ ರೀತಿ ಮರದ ಮಣೆಗಳನ್ನು ನಾವು ಮನೆ ಕಟ್ಟಿಸುವಾಗ ಇಂಟೀರಿಯರ್ ಅವ್ರ ಕೈಲೇ ಮಾಡಿಸಿಟ್ಕೊಂಡಿದ್ದು. 3 ಮಣೆನ 2 ಸ್ಟೆಪ್ ಮಾಡಿಟ್ಟಿದ್ದೀನಿ. ಅಲ್ಲಿಗೆ 3 ಸ್ಟೆಪ್ ಆಯಿತು ನೋಡಿ.
ನೋಡಿ ಈ ಬಟ್ಲಲ್ಲಿ ತಾವರೆ ಬೀಜ, ಗೋಮತಿ ಚಕ್ರ, ಲಕ್ಷ್ಮೀ ಕವಡೆ ಮತ್ತು ಶ್ರೀಫಲ, ಗುಲಗಂಜಿ, 6 ಲವಂಗ ಮತ್ತು 6 ಏಲಕ್ಕಿ ಕಾಯಿ, ಇರು 6 ಬಾದಾಮಿ, 6 ಖರ್ಜೂರ. ಇದಿಷ್ಟು ಈ ಥರ ಬಟ್ಲಲ್ಲಿ ಹಾಕಿ ಇಡಬೇಕು ಆಯಿತಾ. ಕಾಯಿನ 33 ಕಾಯಿನ್, ಇದನ್ನು ಕೂಡ ಅಷ್ಟೇ ಒಂದು ಬಟ್ಲಲ್ಲಿ ಹಾಕಿ ಈ ಥರ ಇಡಬೇಕು. ಇದು ದೇವಿಗೆ ಹುಡಿ. ಹೊಸ ಸೀರೆ ಎಕ್ಸ್ಟ್ರಾ ಇದ್ದರೆ ಇಡಿ, ಇಲ್ಲ ಅಂದರೆ ಬ್ಲೌಸ್ ಪೀಸ್ ಜೊತೆಗೇ ಇಡ್ಬೋದು. ಒಂದು ತಟ್ಟೆನಲ್ಲಿ ಈ ಥರ ಸೀರೆ ಅಥವಾ ಬ್ಲೌಸ್ ಪೀಸು, ವಿಳ್ಳೆದೆಲೆ, ಅಡಿಕೆ ಮತ್ತು ದಕ್ಷಿಣೆ ಎಷ್ಟು ಬೇಕಾದರೂ ಇಡಿ. 11, 21, 51, 101 ಆ ಥರ ದಕ್ಷಿಣೆ ತೊಟ್ಟು ದೇವ್ರ ಕಡೆಗೆ, ತುದಿ ನಮ್ಮ ಕಡೆಗೆ ಇರಬೇಕು. ನೋಡಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಸೀರೆ ಈ ಥರ ಹಿಂಗೆ ಇಡಿ. ಮತ್ತು ಹಿಂಗೆ ಕಾಲುಂಗ್ರ, ಬಳೆ ಇದೆಲ್ಲ ಇದ್ರ ಜೊತೆಗೆ ಇಡಬೇಕು. ಇದ್ರ ಜೊತೆಗೆ ಬಾಳೆಹಣ್ಣು ಮತ್ತು ಒಂದು ಗೌರಿ ಸಾಮಾನು, ಇನ್ನು ಇದ್ರ ಜೊತೆಗೆ ಅರಿಶಿನ ಕುಂಕುಮದ್ದು ಪ್ಯಾಕೆಟ್ ಈ ಥರ ಇದಿಷ್ಟನ್ನು ಒಂದು ಸೆಟ್ ಮಾಡಿ ಇಡಬೇಕು. ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಬಿಡಿ ಹೂಗಳು ಅದನ್ನು ಕೂಡ ಅರ್ಚನೆಗೆ ಇದನ್ನು ಈ ಥರ ಒಂದು ತಟ್ಟೆನಲ್ಲಿ ಜೋಡಿಸಿ ಇಟ್ಕೋಬೇಕು. 2 ವಿಳ್ಳೆದೆಲೆ. ಈ ವಿಳ್ಳೆದೆಲೆಗೆ ಒಂದು ಬಟ್ಲಡಿಕೆ ಆದರೂ ತೊಗೊಳ್ಳಿ, ಅಥವಾ ಗುಂಡಡಿಕೆ ಸಿಗುತ್ತೆ ಗ್ರಂಥಿಕೆ ಅಂಗಡಿಲಿ, ಅದನ್ನಾದರೂ ತೊಗೊಳ್ಳಿ. ಇಲ್ಲ ಅಂದರೆ ಕಾಯಿನ್ ಕೂಡ ಇಟ್ಕೋಬೋದು. ಇದು ಕುಂಕುಮಾರ್ಚನೆ ಮಾಡೋದಕ್ಕೆ. ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನು ಈ ಥರ ಒಂದು ತಟ್ಟೆಲಿ ಇಟ್ಕೊಳ್ಳಿ. ಮತ್ತು ಒಂದು ನಿಂಬೆ ಹಣ್ಣು, ಇದಕ್ಕೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ದೇವಿಯ ಎಡಭಾಗದಲ್ಲಿ ಇಡಬೇಕಂದ್ರೆ ಏನು ಲಕ್ಷ್ಮಿ ಕೂರಿಸ್ತೀವಲ್ಲ. ಆಮೇಲೆ ಈ ಥರ ವಿಳ್ಳೆದೆಲೆ ಮೇಲೆ ತಾಂಬೂಲದ ಜೊತೆಗೆ ಒಂದು ತೆಂಗಿನಕಾಯಿ. ಇದು ಪೂರ್ಣ ಫಲ ಅಂತ ಹಬ್ಬದಲ್ಲಿ ಇಡಬೇಕು. ಏನಕ್ಕಂದರೆ ಈಗ ನಾವು ವ್ರತನ ಅಂದರೆ ಈ ಹಬ್ಬ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಕಾರಣಕ್ಕೆ ಒಂದು ಪೂರ್ಣ ಫಲ ಕೂಡ ಈ ಥರ ಇಡಬೇಕು. ಒಂದು ತೆಂಗಿನಕಾಯಿನ ಒಡಿಬೇಕು ಪೂಜೆಗೆ, ಒಂದು ಪೂರ್ಣ ಫಲನ ಈ ರೀತಿ ಇಡಬೇಕು. ಮತ್ತು ನೀವು ಅಲ್ಲಿ ನೋಡ್ತಾ ಇದ್ದೀರಾ ಮಡ್ಲಕ್ಕಿ ಗಂಟು ಕಳಸದ ಪಕ್ಕದಲ್ಲಿ ಇಟ್ಟಿದ್ದೀನಿ. ಬಲಭಾಗದಲ್ಲಿ ಮಡ್ಲಕ್ಕಿ ಗಂಟು, ಎಡಭಾಗದಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಕೋಬೇಕು. ಮತ್ತು ಇದು ನಾನು ಆಗಲೇ ಹೇಳಿದ್ನಲ್ಲ ಕುಂಕುಮಾರ್ಚನೆ ಮಾಡೋದಕ್ಕೆ, ಇದನ್ನು ಕೂಡ ಅಷ್ಟೇ ನೋಡಿ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಹೀಗೆ ನಾವು ಅರ್ಚನೆ ಮಾಡುವಾಗ ಕುಂಕುಮ ಕೆಳಗಡೆ ಚೆಲ್ಲಬಾರ್ದು. ಅದಕ್ಕೋಸ್ಕರ ಒಂದು ಪ್ಲೇಟ್ ಮೇಲೆ ಇಡಬೇಕು. ನಿಮ್ಮಲ್ಲಿ ಹಿತ್ತಾಳೆ ಅಥವಾ ತಾಮ್ರ, ಬೆಳ್ಳಿ ಪ್ಲೇಟ್ ಇದ್ದರೆ ಅದ್ರ ಕೆಳಗಡೆ ಈ ರೀತಿ ಇಟ್ಕೊಳ್ಳಿ. ಇಲ್ಲಾಂದರೆ ಸ್ಟೀಲ್ ಪ್ಲೇಟ್ ಯೂಸ್ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಈ ರೀತಿ ಇಟ್ಕೋಬೇಕು. ಇದನ್ನು ಕೂಡ ರೆಡಿ ಮಾಡಿ ಒಂದು ಕಡೆ ಇಟ್ಕೋಬೇಕು. ದೇವ್ರ ಮನೆ ದೀಪ ಉರಿತಾ ಇದ್ದ. ಫೈನಲ್ ಆಗಿ ಅಲಂಕಾರ ಈ ರೀತಿ ಬಂದಿದೆ, ನೋಡ್ತಾ ಇರ್ಬೋದು. ಕೆಳಗಡೆ 2 ಸ್ಟೆಪ್ ಮಾಡಿದ್ದೀನಿ, ಮೇಲ್ಗಡೆ ಲಕ್ಷ್ಮಿ ಕೂರಿಸಿರೋದು ಒಂದು, ಒಟ್ಟು 3 ಸ್ಟೆಪ್ ಆಗಿದೆ. ಈ ರೀತಿ ಮಾಡ್ಕೋಬೋದು. ಹೈಟ್ ಬೈ ಹೈಟ್, ಅದು ನಿಮ್ಮ ಕ್ರಿಯೇಟಿವಿಟಿ. ನೀವು ಹೇಗೆಲ್ಲ ಅಲಂಕಾರ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ರೀತಿ ಮಾಡ್ಬೋದು. ಸಿಂಪಲ್ಲಾಗಿ ತುಂಬಾ ಮುಖ್ಯವಾಗಿ ಏನೆಲ್ಲ ಪೂಜೆಗೆ ಇಡಬೇಕು ಅದಷ್ಟನ್ನು ಮಾತ್ರ ನಾನು ಇಲ್ಲಿ ತೋರಿಸಿದ್ದೀನಿ. ಇನ್ನೂ ಕೂಡ ನೀವು ಹಬ್ಬದ ದಿನ ತಿಂಡಿಗಳು ಮಾಡಿರ್ತೀರ, ಇನ್ನೂ ಹೆಚ್ಚಿಗೆ ಹಣ್ಣುಗಳು ತಂದಿರ್ತೀರ, ಎಲ್ಲನೂ ಕೂಡ ಜೋಡಿಸ್ಬೋದು. 5 ತಟ್ಟೆ 9 ತಟ್ಟೆ ಈ ರೀತಿ ಲೆಕ್ಕ ಹಾಕ್ಕೊಂಡು ಜೋಡಿಸ್ಬೋದು. ಎಲ್ಲನೂ ಜೋಡಿಸಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ದೀಪ ಹಚ್ಚಿದ್ರೆ ಅಲ್ಲಿಗೆ ನಮ್ಮ ಅಲಂಕಾರ ಮುಗೀತು, ಪೂಜೆನೂ ಪ್ರಾರಂಭ ಆಗುತ್ತೆ. ನೋಡಿ ಹೇಗಿದೆ ಅಲಂಕಾರ ಅಂತ. ತುಂಬ ಸಿಂಪಲಾಗಿ ಮಾಡಿದ್ದು. 3ನೇ ಆಷಾಢ ಶುಕ್ರವಾರ ಈ ರೀತಿ ನಿಮಗೋಸ್ಕರ ಡೆಮೋ ವಿಡಿಯೋ ತೋರಿಸೋದಕ್ಕೋಸ್ಕರ ಈ ರೀತಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದೀನಿ. ತುಂಬ ವರ್ಷ ಗ್ಯಾಪ್ ಆಗಿದೆ, ಕಡಿಮೆ ಅಂದರೂ ಒಂದು 8 ವರ್ಷದ ಮೇಲೇ ಆಯಿತು ನಾನು ದೇವ್ರ ಮನೆಯಲ್ಲೇ ಸಿಂಪಲಾಗಿ ಕೂರ್ಸೋಕ್ಕೆ ಶುರು ಮಾಡಿ. ಹಾಗಾಗಿ ಸೀರೆ ಉಡಿಸೋವಂಥ ಅಭ್ಯಾಸ ತಪ್ಪೋಗಿದೆ. ದೇವಿ ಅಲಂಕಾರ ಹೇಗಿದೆ ಅಂತ ನೀವೇ ಹೇಳಬೇಕು. ಮತ್ತು ಈಗ ನಾವು ಕಳಸ ಕೂರಿಸಿದ್ಮೇಲೆ ಅದರೊಳಗಡೆ ಏನೆಲ್ಲ ಹಾಕಬೇಕು, ಯಾವ ರೀತಿ ಎಲ್ಲ ಜೋಡಿಸ್ಕೋಬೇಕು ಅದನ್ನೆಲ್ಲ ತಿಳಿಸಿದ್ದೀನಿ. ಇನ್ನೂ ಸಾಕಷ್ಟು ವಿಚಾರ ತಿಳಿಸೋದಿದೆ. ಮುಂದಿನ ವಿಡಿಯೋಗಳಲ್ಲಿ ಅದನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಕಳಸದ ಬಿಂದಿಗೆ ಒಳಗಡೆ ಇದಿಷ್ಟನ್ನು ಮಾತ್ರ ಹಾಕಿ, ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸು, ನಿಂಬೆ ಹಣ್ಣು ಅಂಥದ್ದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ಹೇಗೆ ಕಾಣ್ತಾ ಇದೆ ನೋಡಿ ನಮ್ಮ ಮನೆಯಲ್ಲ ಪುಟ್ಟು ಲಕ್ಷ್ಮಿ. ಸೀರೆ ಎಲ್ಲ ಉಡಿಸಿ ಅಲಂಕಾರ ಮಾಡಿರೋದು ಇದೇ ಮೊದಲು. ತುಂಬ ವರ್ಷ ಗ್ಯಾಪ್ ಆಗೋಗಿತ್ತು. ಸಿಂಪಲ್ಲಾಗಿ ಹೇಗೆ ಬರುತ್ತೋ ಹಾಗೆ ಉಡಿಸಿದ್ದೀನಿ. ಇದಕ್ಕಿಂತನೂ ಚೆನ್ನಾಗಿ ತುಂಬ ವೀಡಿಯೋಗಳಲ್ಲಿ ತೋರಿಸ್ತಾರೆ. ದಯವಿಟ್ಟು ನೀವು ಆ ವೀಡಿಯೋಗಳನ್ನ ನೋಡಿ ತಿಳ್ಕೊಳ್ಳಿ. ನಾನು ತುಂಬ ಸಿಂಪಲಾಗಿ ಮಾಡಿರೋದು, ಯಾಕಂದರೆ 2 ಬಿಂದಿಗೆ ಇಡಬಾರ್ದು ಮತ್ತು ಕೋಲ್ ಕಟ್ಟಬಾರ್ದು. ಆ ರೀತಿಯಲ್ಲಿ ಯಾವ ಥರ ಉಡಿಸ್ಬೋದು ಅನ್ನೋದು ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಸಿಂಪಲಾಗಿ ಈ ರೀತಿ ಮಾಡ್ಕೊಳ್ಳಿ. ನಾನು ಒಂದು ಏನು ಹೇಳ್ತೀನಿ ಗೊತ್ತಾ, ಅಲಂಕಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಕೆ ಹೋಗ್ಬೇಡಿ. ಹಿಂದೆ ಎಲ್ಲ ಯಾರು ಇಷ್ಟೆಲ್ಲ ಮಾಡ್ತಾನೆ ಇರಲಿಲ್ಲ. ಸಿಂಪಲ್ಗೆ ಒಂದು ಕಳಸ ಇಟ್ಟು ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಇಟ್ಟು ಮಹಾಲಕ್ಷ್ಮಿ ಪೂಜೆನ ಮಾಡೋರು. ಯಾವಾಗಲೂ
ಅಷ್ಟೇ ಪೂಜೆಗೆ ಮತ್ತು ಮುಹೂರ್ತಕ್ಕೆ ಆದ್ಯತೆ ಕೊಡಿ. ನಾವು ಒಳ್ಳೆ ಸಮಯದಲ್ಲಿ ಪೂಜೆ ಮಾಡಬೇಕು, ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಅಷ್ಟು ಬಿಟ್ಟರೆ ದೇವಿ ಕಳಸ ಅಲಂಕಾರ ಮಾಡಬೇಕು ಹಾಗೆ ಹೀಗೆ ಅಂತ ಅದರಲ್ಲಿ ಹೆಚ್ಚಿನ ಸಮಯನ ಕಳಿಬೇಡಿ. ಹೇಗೆ ಬರುತ್ತೋ ಹಾಗೆ ಅಲಂಕಾರ ಮಾಡಿ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಆದಷ್ಟು ಸಿಂಪಲಾಗಿ ನ್ಯಾಚುರಲ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಕೆಲವರೆಲ್ಲ 2 ಕಳಸದ ಬಗ್ಗೆ ಕೇಳ್ತಾ ಇದ್ರು. ಈಗ ನೋಡಿ, ದೇವ್ರ ಮನೇಲಿ ಕೂರಿಸೋದಾದರೆ ನಾವು ಪ್ರತಿದಿನ ಏನು ಕಳಸ ಇಟ್ಟು ಪೂಜೆ ಮಾಡ್ತೀವಲ್ಲ, ಅದೇ ಕಳಸಕ್ಕೇ ನಾನು ಬ್ಲೌಸ್ ಪೀಸ್ ಎಲ್ಲ ಉಡಿಸಿ ಅಲಂಕಾರ ಮಾಡಿ ಅವತ್ತಿನ ದಿನ ಅದೇ ಕಳಸಕ್ಕೇ ಲಕ್ಷ್ಮಿನ ಆವಾಹನೆ ಮಾಡಿರ್ತೀನಿ. ಈ ಥರ ಹೊರಗಡೆ ಕೂರಿಸೋದಾದರೆ ಒಳಗಡೆ ಒಂದು ಮಾಮೂಲಿ ನಮ್ಮ ಪ್ರತಿದಿನದ ಕಳಸ ಒಂದಿರುತ್ತೆ, ಮತ್ತು ಇಲ್ಲಿ ಹೊರಗಡೆ ಲಕ್ಷ್ಮಿ ಕಳಸ ಒಂದಿರುತ್ತೆ. ಇನ್ನೂ ಕೆಲವರೆಲ್ಲ ಹೇಗೆ ಅಂತಂದರೆ, ಈಗ ತುಂಬ ಅದು ಡೆಕೋರೇಟಿವ್ ಆಗಿ ಮಹಾಲಕ್ಷ್ಮಿ ಗೊಂಬೆ ಥರ ಕೂರಿಸಿರ್ತಾರೆ. ಕೈ ಕಾಲೆಲ್ಲ ಫಿಕ್ಸ್ ಮಾಡಿ ಸೀರೆ ಎಲ್ಲ ಉಡಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿರ್ತಾರೆ. ಆಗೇನು ಮಾಡಬೇಕು ಅಂದರೆ, ಇನ್ನೊಂದು ಕಳಸನ ಮುಂದೆಗಡೆ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಯಾಕಂದರೆ ಇದು ಈಗ ದೇವಸ್ಥಾನದಲ್ಲೂ ಕೂಡ ಮೂಲ ವಿಗ್ರಹ ಉತ್ಸವ ಮೂರ್ತಿ ಅಂತ ಇರುತ್ತೆ ನೋಡಿ, ಆ ರೀತಿ ಮೂಲ ವರಮಹಾಲಕ್ಷ್ಮಿ ಕಳಸ ಒಂದು ಇಟ್ಕೋಬೇಕು, ಇನ್ನೊಂದು ಅಲಂಕಾರಿಕ ಲಕ್ಷ್ಮಿ, ಆ ರೀತಿ 2 ಬಿಂದಿಗೆನ ಇಟ್ಕೋಬೇಕಾಗತ್ತೆ. ಅಲಂಕಾರ ಮಾಡಿರೋಂಥ ಲಕ್ಷ್ಮಿ ಮೇಲ್ಗಡೆ ಕೂರಿಸ್ಕೊಳ್ಳಿ. ಇನ್ನು ನೀವು ಕಳಸ ಪೂಜೆ ಮಾಡುವಂಥದ್ದನ್ನು ಕೆಳಗಡೆ ಆ ಕಳಸನ ಇಟ್ಕೊಂಡು ಸಿಂಪಲಾಗಿ ಎಲೆ ಕಳಸ ಅಥವಾ ತೆಂಗಿನಕಾಯಿ ಕಳಸ ಇಟ್ಕೊಂಡು ಆ ಕಳಸಕ್ಕೇ ಲಕ್ಷ್ಮಿನ ಆವಾಹನೆ ಮಾಡಿ ಆ ಕಳಸನೇ ವರಮಹಾಲಕ್ಷ್ಮಿ ಅಂತೇಳಿ ನೀವು ಪೂಜೆ ಮಾಡಬೇಕು. ನಿಮಗೆ ಹೊರಗಡೆ ಟೇಬಲ್ ಎಲ್ಲ ಜೋಡಿಸಿರ್ತೀರ, ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಥರ ಇದ್ದರೆ ನೀವು ಈ ರೀತಿ 2 ಕಳಸನ ಇಟ್ಕೋಬೋದು. ಯಾಕೆ ಅಂತಂದರೆ, ಈಗ ಕೈ ಕಾಲೆಲ್ಲ ಜೋಡಿಸಿರ್ತೀರ, ಹಬ್ಬ ಆದಮೇಲೆ ಅದನ್ನೆಲ್ಲ ತೆಗೆದು ಕಿತ್ತಿ ಬಿಸಾಕ್ತೀರಾ, ಅದೊಂಥರ ಭಿನ್ನ ಆದಂಗೆ ಆಗುತ್ತೆ, ಅದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಆ ರೀತಿ ಅಲಂಕಾರ ಮಾಡಬೇಕು ಅನ್ನೋ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ತಪ್ಪೇನೂ ಇಲ್ಲ. ಯಾಕಂದರೆ ಮಹಾಲಕ್ಷ್ಮಿ ಅಲಂಕಾರ ಪ್ರಿಯನೇ. ಹಾಗಾಗಿ ಆ ರೀತಿ ಮಾಡಿಕೊಂಡ್ರೂ ಒಂದು ಕಳಸ ಸಪ್ರೇಟಾಗಿ ಇಟ್ಕೊಂಡು ಪೂಜೆ ಮಾಡಿ. ಇವತ್ತು ನಾನು ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ನಮ್ಮಮ್ಮ ಹೂವೆಲ್ಲ ಕಟ್ಟಿ ಕೊಟ್ಟು ಕಳಿಸಿದ್ದಾರೆ. ದಾಸವಾಳ ಹೂ ಕೂಡ ಅವ್ರ ಮನೇಲೇ ಬಿಟ್ಟಿರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಎದುರುಗಡೆ ತೋಟದಲ್ಲಿ ಬಾಳೆಕಂಬ ಎಲ್ಲ ಕೊಟ್ಟರು ನೋಡಿ. ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಎಷ್ಟೆಲ್ಲ ಸಪೋರ್ಟ್ ಸಿಗುತ್ತೆ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ಹಂಗಾಗಿ ಮತ್ತಿಲ್ಲಿ ಇದೆಲ್ಲ ಇಚ್ಚುಮಾ ಚಿನಿಮಾ ಇಲ್ಲೋಡಿಲ್ಲಿ ಇಚ್ಚು ಹಾಯ್ ಮಾಡು, ಹಿಂಗೆ ತಿರುಗು ಸ್ವಲ್ಪ. ಹಾಂ ಸರಿ, ಹಿಂಗೆ ತಿರುಗು ಹೋಗ್ಲಿ. ಅದು ಡ್ರೆಸ್ ಚೆನ್ನಾಗಿ ಕಾಣ್ತಿಲ್ಲ ಚಿನಿ. ಇಲ್ಲಿ ನೀನು ಲಂಗ ತೋರಿಸು ನೋಡೋಣ. ಹಾಂ, ಮತ್ತಿಲ್ಲಿ ನನಗೆ ವಿಡಿಯೋಗೆ ಹೆಲ್ಪ್ ಮಾಡೋಕ್ಕೆ ಅಂತ ಸ್ವಾತಿನೂ ಬಂದಿದ್ದಾಳೆ. ಈ ಥರ ಎಲ್ಲರೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರಿಂದ ಈ ಒಂದು ವಿಡಿಯೋನ ಇಷ್ಟು ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?